ಕೋಲಾರ ಜಿಲ್ಲೆಯಾದ್ಯಂತ ಇಂದಿನಿಂದ ಹೆಲ್ಮೆಟ್ ಅನ್ನ ಕಡ್ಡಾಯಗೊಳಿಸಿ ಕಾನೂನನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸರು ಫೀಲ್ಡ್ಗಳಿದ್ದಾರೆ. ನಾವು ದೃಶ್ಯದಲ್ಲಿ ನೋಡೋದಾದ್ರೆ ಇವತ್ತು ಬೆಳ್ಳಂಬೆಳಿಗ್ಗೆಯಿಂದನೇ ಜಿಲ್ಲೆಯ ಸಂಚಾರಿ ಪೊಲೀಸರು ಫೀಲ್ಡ್ಗಳಿದ್ದಾರೆ. ಎಲ್ಲರೂ ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನ ಧರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಜಾಗೃತಿಯನ್ನ ಮೂಡಿಸೋ ಜೊತೆಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಇವತ್ತೇನು ಹೆಲ್ಮೆಟ್ ಅನ್ನ ಧರಿಸಿಲ್ಲ ಅಂತವ್ರಿಗೆ ಗಾಡಿಯನ್ನ ವಶಕ್ಕೆ ಪಡೆದು ಹೆಲ್ಮೆಟ್ ಖರೀದಿ ಮಾಡಿ ತಂದು ತೋರಿಸಿದ ನಂತರದಲ್ಲಿ ಗಾಡಿಯನ್ನ ಬಿಟ್ಟು ಕಳಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಹೆಲ್ಮೆಟ್ ಅನ್ನ ಧರಿಸಿ ಬರುವಂತವ್ರಿಗೆ ಹೂ ಕೊಡೋ ಮೂಲಕ ಅವ್ರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುವಂತ ಕೆಲಸ ಮಾಡಲಾಗ್ತಾ ಇದೆ. ಈಗಾಗಲೇ ಕೋಲಾರ SP ನಿಖಿಲ್ ಅವರು ಈಗಾಗಲೇ ರಸ್ತೆಯಲ್ಲಿ ನಿಂತ್ಕೊಂಡು ಅಂದ್ರೆ ಕೋಲಾರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ನಾವಿದ್ದೀವಿ. ಅಲ್ಲಿ ಬರುವಂತ ಹೆಲ್ಮೆಟ್ ಧರಿಸಿ ಬರ್ತಾ ಇರುವಂತಹ ಏನು ವಾಹನ ಸವಾರರಿಗೆ ಹೂ ಕೊಟ್ಟು ಅವ್ರಿಗೆ ಅಭಿನಂದಿಸುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೆ ಇದೇ ರೀತಿ ಹೆಲ್ಮೆಟ್ ಅನ್ನ ಧರಿಸಿ ರಸ್ತೆಗಿಳಿಬೇಕು, ಬೈಕ್ ಅನ್ನ ಓಡಿಸುವಂತ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಜಾಗೃತಿಯ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಕೋಲಾರ SP ನಿಖಿಲ್ ಅವರು ಕೂಡ ಇದ್ದಾರೆ. ಅವ್ರನ್ನೇ ನಾನು ಮಾತಾಡಿಸಿ ಹೋಗ್ತೀನಿ. ಸರ್, ಇವತ್ತಿಂದ ಜಿಲ್ಲೆಯಲ್ಲಿ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಜಾರಿಗೆ ತರುವಂತ ಒಂದು ಕಟ್ಟುನಿಟ್ಟಿನ ನಿಯಮವನ್ನ ಜಾರಿಗೆ ತಂದಿದ್ರಿ. ಮೊದಲನೇ ದಿನ ಹೆಂಗಿದೆ ರೆಸ್ಪಾನ್ಸ್? ಇವತ್ತಿನಿಂದ ನಾವು ಡಿಸೆಂಬರ್ 1ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿರೋದು ಒಂದು ಅವೇರ್ನೆಸ್ ಮೆಸೇಜನ್ನು ಸುಮಾರು 2 ತಿಂಗಳಿಂದ ನಾವು ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಪಾಪ್ಯುಲರೈಸ್ ಮಾಡಿದ್ವಿ. ಇವತ್ತು ದಿ ರೆಸ್ಪಾನ್ಸ್ ಹ್ಯಾಸ್ ಬೀನ್ ಓವರ್ವೆಲ್ಮಿಂಗ್ಲಿ ಪಾಸಿಟಿವ್, ತುಂಬ ಪಾಸಿಟಿವ್ ಆಗಿ ಬಂದಿದೆ. ಆಲ್ಮೋಸ್ಟ್ 75 to 80% ಸ್ವಯಂ ಪ್ರೇರಿತವಾಗಿ ನಮ್ಮ ಕೋಲಾರದ ಜನತೆ ಹೆಲ್ಮೆಟನ್ನು ಧರಿಸ್ಕೊಂಡು ಬಂದಿದ್ದಾರೆ. ನಾವು ಯಾರ್ಯಾರು ಹೆಲ್ಮೆಟ್ ಧರಿಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ಒಂದು ಸಾಂಕೇತಿಕವಾಗಿ ನಾವು ಅಭಿನಂದನೆಗಳ ಸಲ್ಲಿಸುತ್ತಾ ಒಂದು ಹೂವು ಕೊಟ್ಟಿದ್ದೀವಿ. ಹಾಗೆ ಯಾರು ಹಾಕಿಲ್ಲ ಆ ಗಾಡಿಗಳನ್ನ ಸೀಸ್ ಮಾಡಿ ಅವರು ಹೆಲ್ಮೆಟ್ ತೊಗೊಂಬಂದಿದ ತಕ್ಷಣ ನಾವು ಅವ್ರಿಗೆ ರಿಲೀಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಉದ್ದೇಶ ಇರೋದು ಫೈನ್ ಕಲೆಕ್ಷನ್ನು ಅಥವಾ ಎನ್ಫೋರ್ಸ್ಮೆಂಟ್ ಅಲ್ಲ. ನಮ್ಮ ಉದ್ದೇಶ ಇರೋದು ಒಂದು ಜೀವವನ್ನು ಉಳಿಸ್ಬೇಕು ಅಂತ. ಆ ನಿಟ್ಟಿನಲ್ಲೇ ನಾವು ನಮ್ಮ ಆಲ್ಮೋಸ್ಟ್ 2 monthsಯಿಂದ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡಿದ್ದು. ಈ ದಿನ ನಮ್ಮ ಕೋಲಾರ ಜನತೆ ಒಂದು ಉತ್ತಮವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈಗ ಹೆಲ್ಮೆಟ್ ಕಡ್ಡಾಯ ಅಂದ್ರೆ ಯಾವ್ಯಾವ ಹಂತದಲ್ಲಿ ಯಾವ ರೀತಿಯ ಕ್ರಮಗಳು? ಈಗ ಮೊದಲನೇ ಹಂತದಲ್ಲಿ ನೀವು ಬರೀ ಹೆಲ್ಮೆಟ್ ತಂದು ತೋರಿಸಿದ್ರೆ ವೆಹಿಕಲ್ ಬಿಡ್ತಾ ಇದ್ರಿ. ಮುಂದಿನ ಹಂತದಲ್ಲಿ ಯಾವ ರೀತಿ ಕ್ರಮಗಳಿರುತ್ತೆ? ಎಸ್, ಇದು ಕೇವಲ ಈ ಸದ್ಯಕ್ಕೆ ಮಾಡ್ತಾ ಇರೋದು. ಯಾಕಂದ್ರೆ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾವು ಒಂದು 3 days ಆಗಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಒಂದು ಹೆಲ್ಮೆಟ್ ತಗೊಳೋದಕ್ಕೆ ನಾವು ವಿ ಹ್ಯಾವ್ ಅಲೌಡ್ ದೆಮ್ ಟು ಗೋ ಆ್ಯಂಡ್ ಬ್ರಿಂಗ್ ದಿ ಹೆಲ್ಮೆಟ್. ಆದರೆ ಇದು 3 ದಿನದ ನಂತರ ನಾವು ಕಡ್ಡಾಯವಾಗಿ ಫೈನನ್ನು ಹಾಕ್ತೀವಿ. ನಂತರ ಕೋರ್ಟಿಗೆ ಹೋಗಿ ಗಾಡಿಯನ್ನು ಬಿಡಿಸ್ಕೊಳೋ ರೀತಿಯನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಇಲ್ಲಿ ನಾವು ಒಂದು ಸರ್ತಿಗೆ ನೀಡಿರೋದು ಕೇವಲ ಅವ್ರಿಗೆ ರಿಯಾಯಿತಿ ಇರೋದು ಅವ್ರಿಗೆ ಒಂದು ಅವೇರ್ನೆಸ್ ಮೂಡಿಕೆ ಬರಲಿ ಅಂತ. ಅದನ್ನೇ ನಾವು ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಇದು ಒಂದು 3 days ನಂತರ ನಾವು ಫೈನ್ಸನ್ನು ಶುರು ಮಾಡ್ತೀವಿ. ಮತ್ತು ಕೋರ್ಟ್ಗೆ ಗಾಡಿಯನ್ನು ಹ್ಯಾಂಡ್ ಓವರ್ ಮಾಡೋದನ್ನು ಕೂಡ ನಾವು ಶುರು ಮಾಡ್ತೀವಿ. ಅಂದರೆ ಈ ರೀತಿಯ ಕಟ್ಟುನಿಟ್ಟಿನ ಹೆಲ್ಮೆಟ್ ಜಾರಿಗೆ ತರೋದಕ್ಕೆ ಏನು ರೀಸನ್ನು ಸರ್? ಅಂದರೆ ಅಪಘಾತಗಳು ಜಾಸ್ತಿನಾ ಅಥವಾ ಸಾವಿನ ಸಂಖ್ಯೆ ಜಾಸ್ತಿ ಆಗಿತ್ತಾ, ಹೇಗೆ? ನಾವು ಇದರ ಬಗ್ಗೆ ಒಂದು ಅನಾಲಿಸಿಸನ್ನು ಮಾಡಿದ್ವಿ. 2024 ಆಗಿರುವಂತಹ ಡೆತ್ಸ್ ಬಗ್ಗೆ ನಾವು ಒಂದು ಅನಾಲಿಸಿಸನ್ನು ಮಾಡಿದಾಗ 285 ಟೋಟಲ್ RTAs ಆಗಿತ್ತು, ನಮ್ಮಲ್ಲಿ ಫೆಟಲ್ ಡೆತ್ಸ್ ಆಗಿತ್ತು. ಅದರಲ್ಲಿ 152 2 wheeler ಡೆತ್ಸ್ ಆಗಿತ್ತು. ಈಗ 152 2 wheeler ಡೆತ್ಸಲ್ಲಿ ಯಾರೂ ಹೆಲ್ಮೆಟನ್ನು ಹಾಕಿರಲಿಲ್ಲ. ಅಟ್ಲೀಸ್ಟ್ ಹೆಲ್ಮೆಟನ್ನು ಹಾಕಿದರೆ ಸುಮಾರು ಜೀವಗಳು ಉಳಿತಾ ಇದ್ವು. ಅದಕ್ಕೇ ನಾವು ಇದೆಂಗೂ ರೂಲು ಸುಪ್ರೀಂ ಕೋರ್ಟ್ ಮ್ಯಾಂಡೇಟೆಡ್ ಇದೆ. ಆಮೇಲೆ ನಮ್ಮಲ್ಲೂ ಕೂಡ ಇಟ್ ಇಸ್ ಕಡ್ಡಾಯವಾಗಿ ಮಾಡಿರೋದ್ರಿಂದ ಇದನ್ನು ನಾವು ಯಾಕೆ ಒಂದು ದೊಡ್ಡ ರೀತಿಯಲ್ಲಿ ಎನ್ಫೋರ್ಸ್ ಮಾಡಬಾರ್ದು ಅಂತ ಎಲ್ಲ ಸಾರ್ವಜನಿಕರ ಸಂಘ ಸಂಸ್ಥೆಗಳು, ಎಲ್ಲ ಒಂದು ಆರ್ಗನೈಸೇಷನ್ಸು, ಎಲ್ಲ ಅಸೋಸಿಯೇಷನ್ಸು, ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಎಲ್ಲರನ್ನೂ ಒಟ್ಟಿಗೆ ಸೇರಿ ನಾವು ಈ ಒಂದು ಡಿಸಿಷನನ್ನು ತಗೊಂಡು ಇದನ್ನು ಎನ್ಫೋರ್ಸ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ಇದಿಷ್ಟು ಕೋಲಾರ SP ನಿಖಿಲ್ ಅವರ ಮಾತು. ಅಂದರೆ ಏನು ಹೆಲ್ಮೆಟ್ ಧರಿಸದೆ ಆಗಿರುವಂಥ ಅಪಘಾತಗಳಲ್ಲಿ ಸಾಕಷ್ಟು ಜನ ಪ್ರಾಣವನ್ನು ಕಳ್ಕೊಂಡಿದ್ರು. ಹಾಗಾಗಿ ಆ ಸಾವಿನ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥದ್ದೊಂದು ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವ ಒಂದು ಪ್ರಯತ್ನ ಅನ್ನೋಂಥದ್ದು ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.